ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು Q&Aನ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನಗಳಾಗೋಗಿದೆ ಅಂತ ಅನಿಸುತ್ತೆ Q&A ನಾನು ಮಾಡೇ ಇಲ್ಲ. ಸೊ ಅದನ್ನು ಇವತ್ತು ಮಾಡಿಬಿಡೋಣ. ತುಂಬ ಕ್ವೆಶನ್ಸ್ ಇದೆ. ಆ್ಯಕ್ಚುಲಿ ನಾನು ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ, ಆವಾಗ ಸುಮಾರು ಕ್ವೆಶನ್ಸ್ ಬಂದಿತ್ತು. ಸೊ ಒನ್ ಬೈ ಒನ್ ನಿಮಗೆ ಹೇಳ್ತಾ ಹೋಗ್ತೀನಿ ಏನು ಅಂತ. ಬ್ಯಾಟ್ರಿ ಇನ್ನೇನು 1% ಇದೆ ನಮ್ಮ ಅಮ್ಮಂದ್ರಲ್ಲಿ. ಅದು ಏನು ಕ್ವೆಶನ್ ಓದ್ತೀನೋ ಏನು ಮಾಡ್ತೀನೋ ಗೊತ್ತಿಲ್ಲ, ನೋಡೋಣ. ಸೊ ಫಸ್ಟ್ ಕ್ವೆಶನ್ ಏನು ಬಂದಿದೆ ಅಂದರೆ, ನ್ಯೂ ಬಾರ್ನ್ ಬೇಬಿ ಕಲರ್ ಯಾವಾಗ ಚೇಂಜ್ ಆಗುತ್ತೆ ಸಿಸ್ಟರ್? ಸೇಮ್ ಕಲರ್ ಇರುತ್ತಾ ಅಂತ. ಡೆಫಿನೆಟ್ಲಿ ಇಲ್ಲ. ಮಗು ಹುಟ್ಟಿದ ತಕ್ಷಣ ನಿಮಗೊಂದು 3 ಡೇಸು ತುಂಬ ಫೇರ್ ಅನಿಸುತ್ತೆ. ಯಾವುದೇ ಮಗು ಆದರೂ ಅಷ್ಟೇ ತುಂಬ ಫೇರ್ ಅಂತ ಅನಿಸುತ್ತೆ. ಆ್ಯಂಡ್ ಅದೇ ಕಲರ್ ಲಾಸ್ಟ್ವರೆಗೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. 3 ಮಂತ್ಸ್ ಆದಮೇಲೆ ಚೇಂಜ್ ಆಗುತ್ತೆ. ಎಣ್ಣೆ ನೀರು ಬಿದ್ಮೇಲೆ ಮಕ್ಕಳು ಚೇಂಜ್ ಆಗ್ತಾರೆ. ಕೆಲವೊಬ್ರದ್ದು ಅದೇ ಕಲರ್ ಸೇಮ್ ಇರುತ್ತೆ. ಆ ರೀತಿ ಚೇಂಜ್ ಆಗುತ್ತೆ. ಎವ್ರಿ 3 ಮಂತ್ಸ್ಗೂ ಚೇಂಜ್ ಆಗುತ್ತೆ ಕಲರು. ಸೊ 1 ಇಯರ್ ಆದಮೇಲೆ ನೀವೇನು ನೋಡ್ತೀರಾ ಅದು ಪರ್ಮನೆಂಟ್ ಕಲರ್ ಅಂತಲೇ ಹೇಳ್ಬೋದು. ಆಮೇಲೆ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಟ್ಯಾನು ಅದು ಇದು ಆದಾಗ ಹೇಳೋಕ್ಕಾಗೋದಿಲ್ಲ. ಬಟ್ ಕೆಲವೊಂದು ಮಕ್ಳದ್ದು ಹಾಗೆ ಇರುತ್ತೆ. ಕೆಲವೊಂದು ಮಕ್ಳಿಗೆ ಕಲರ್ ಚೇಂಜ್ ಆಗುತ್ತೆ, ಆಯಿತಾ. ಪಪ್ಪೀಸ್ನ ಸೇಲ್ ಮಾಡ್ತಾಯಿದ್ರಿ ಮುಂಚೆ ಎಲ್ಲ, ಇವಾಗ ಮಾಡಲ್ವಾ ಅಂತ ಹೇಳಿಬಿಟ್ಟು. ಸೊ ಇವಾಗ ರೀಸೆಲ್ಲಿಂಗ್ ಮಾಡ್ತೀನಿ ನಾನು ಅಷ್ಟೇ. ಇವಾಗ ನನ್ನದೇ ಪಪ್ಪೀಸ್ಗೆ ಅಂದರೆ ನನ್ನ ಕೀಕಿಗೆಲ್ಲ ನಾನು ಇವಾಗ ಬ್ರೀಡಿಂಗೆಲ್ಲ ಮಾಡ್ತಾಯಿಲ್ಲ. ಬಿಕಾಸ್ ಅದು ತುಂಬ ಟೈಮ್ ಕೊಡಬೇಕು, ಆಯಿತಾ. ಸೊ ಸುಮ್ಮನೆ ಹೆಂಗೋ ಹಂಗೆ ಹಿಂಗೆ ಅಂತ ನೋಡ್ಕೊಳಕ್ಕಾಗಲ್ಲ. ಐ ಮೀನ್ ಬೇರೆಯವ್ರು ನೋಡ್ಕೊಬೋದು, ನಾನಂತೂ ಹಾಗಿಲ್ಲ. ನಾನು ನನ್ನ ಸ್ವಂತ ಮಕ್ಕಳೇನೋಪ್ಪ ಇವು ಅನ್ನೋ ಥರ ನಾನು ಟೇಕ್ ಕೇರ್ ಮಾಡ್ತೀನಿ. ಸೊ ಹಾಗಾಗಿ ನನಗೆ ಅದ್ರ ಕಡೆ ಒಂದು ಚೂರು ಇವಾಗ ಕಾನ್ಸಂಟ್ರೇಟ್ ಮಾಡೋದು ಬೇಡ ಅಂತ. ಬಿಕಾಸ್ ನನಗೆ ಇವಾಗ ಮಕ್ಕಳಿರೋದ್ರಿಂದ ಅವ್ರನ್ನ ಫಸ್ಟು ನೋಡಬೇಕು, ಆಮೇಲೆ ನೆಕ್ಸ್ಟು. ಮತ್ತು ಅದಲ್ಲದೆ ಇವಾಗ ನನ್ನ ಹತ್ರ ಮೇಲ್ ಪಪ್ಪಿನೂ ಇಲ್ಲ. ಬುಜ್ಜಿ ಕಳೆದೋಗಿದ್ದಾನೆ, ನಿಮಗೆ ನೋಡಿದ್ದೀರಾ. ಶೋ ಯುವರ್ ಅಕೌಂಟ್ ಬ್ಯಾಲೆನ್ಸ್ ಸ್ಕ್ರೀನ್ ಶಾಟ್ ಅಂತ. ಯಾಕಷ್ಟು ಕುತೂಹಲ ನೋಡೋದಕ್ಕೆ? ಬೇಡಪ್ಪ, ಅದೆಲ್ಲ ತೋರಿಸ್ಬಾರ್ದು. ಓಕೆ, ನೆಕ್ಸ್ಟು ಇದು ಕ್ವೆಶನ್ ಅಲ್ಲ, ಜಸ್ಟು ಒಂದು ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ. ಐ ರಿಯಲಿ ಅಡ್ಮೈರ್ ಯು ಆರ್ ಸಚ್ ಎನ್ ಇನ್ಸ್ಪಿರೇಷನ್ ಮ್ಯಾಮ್ ಅಂತ. ಥ್ಯಾಂಕ್ ಯು ಸೋ ಮಚ್. ಈ ಥರದ ಮೆಸೇಜಸ್ ನಂಗೆ ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಇವ್ರ ಹೆಸರುಗಳನ್ನ ಹೇಳಬೇಕು, ಸಾರಿ ಮರ್ತೇ ಬಿಟ್ಟೆ ನಾನು. ಫಸ್ಟು ನ್ಯೂ ಬಾರ್ನ್ ಬಗ್ಗೆ ಫಸ್ಟ್ ಒಂದು ಕ್ವೆಶನ್ ಮಾಡಿದವರು ಶಾಲು ಅಂತ, ಶಾಲು ಜಶು ಗೌಡ ಅಂತ ಮಾಡಿರೋದು. ಆ್ಯಂಡ್ ಪಪ್ಪೀಸ್ ಬಗ್ಗೆ ಕೇಳಿರೋರು ಪ್ರಣವ್ ಅಂತ. ಆ್ಯಂಡ್ ಶೋ ಯುವರ್ ಅಕೌಂಟ್ ಬ್ಯಾಲೆನ್ಸ್ ಅಂತ ಕೇಳಿರೋದು ಚಂದು ಪ್ರತು ಅಂತ. ಅಡ್ಮೈರ್ ಯು ಅಂತ ಹೇಳಿರೋದು ಹೇಮಾ ಅಭಿಲಾಷ್ ಅಂತ ಹೇಳಿಬಿಟ್ಟು. ಆ್ಯಂಡ್ ಸಿಂಧು ಅಂತ ನನ್ನ ವೆರಿ ಗುಡ್ ಫ್ರೆಂಡು, ಇವ್ರು ಹಾಕಿದ್ದಾರೆ ನಥಿಂಗ್ ಮಚ್ ದೀಪಾ, ಲವ್ ಯು ಆ್ಯಂಡ್ ಕೈಂಡ್ ಹಾರ್ಟೆಡ್, ಸ್ಟೇ ಸೇಮ್ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಿಂಧು, ಐ ಲವ್ ಯು ಟು. ನಾವು ನನ್ನ ಮಗಳು ಹುಟ್ಟಿದಾಗ ಇಬ್ಬರು ಸೇಮ್ ಟೈಮ್ ಪ್ರೆಗ್ನೆಂಟ್ ಆಗಿದ್ದು. ಇವಾಗ ಸೆಕೆಂಡ್ ಬೇಬಿಗೂ ಸೇಮ್ ಟೈಮ್ ಪ್ರೆಗ್ನೆಂಟ್ ಆಗಿದ್ದು. ಒಂದು 15 ಡೇಸ್ 20 ಡೇಸ್ ಗ್ಯಾಪು ಅಷ್ಟೇ ಇಬ್ರಿಗೂ. ಸೊ ಅವಾಗಿಂದನೂ ನಾವಿಬ್ಬರು ತುಂಬ ಕ್ಲೋಸಾಗಿ ಪರಿಚಯ ಆಗಿರೋದು. ಸೊ ಹಾಗೆ ಆ ರೀತಿ ನನಗೆ ಸಿಂಧು ಫ್ರೆಂಡು. ಆ್ಯಂಡ್ ಧರ್ಮಿಕಾ ಕೇಳಿದ್ದಾರೆ ಹೌ ಟು ಸೇವ್ ಮನಿ ರಿಗಾರ್ಡಿಂಗ್ ದಿಸ್. ತುಂಬ ವೀಡಿಯೋಸ್ನ ನಾನು ಮಾಡಿದ್ದೀನಿ, ನೀವು ನನ್ನ ಪ್ರೊಫೈಲ್ ಒಂದ್ಸರಿ ಚೆಕ್ ಮಾಡಿ ನೋಡಿ, ಓಕೆನಾ. ನೆಕ್ಸ್ಟು ಹೇರ್ ಫಾಲ್ ಕಂಟ್ರೋಲ್ ಹೇಗೆ ಮಾಡ್ತಾಯಿದ್ದೀರಾ ಪಾರ್ಟಮಲ್ಲಿ ಅಂತ. ಅಯ್ಯೋ ನಂದಂತೂ ಹಿಂಗಂದರೆ ಬುಡನೇ ಬರ್ತಾಯಿದೆ. ಬಟ್ ನಿಮಗೆ ಗೊತ್ತಾಗಲ್ಲ ಅಷ್ಟೇ, ಬಿಕಾಸ್ ನಂದು ಆಲ್ರೆಡಿ ತುಂಬ ತಿಕ್ ಹೇರ್ ಅಲ್ವಾ, ನಿಮಗೆ ಗೊತ್ತಾಗ್ತಿಲ್ಲ. ಬಟ್ ನನಗೂ ತುಂಬ ಹೇರ್ ಫಾಲ್ ಆಗ್ತಾಯಿದೆ. ಗ್ರ್ಯಾಜುವಲಿ ಕಮ್ಮಿ ಆಗುತ್ತೆ, ಒಂದು 3-4 ಮಂತ್ಸ್ ಆದಮೇಲೆ ಗ್ರ್ಯಾಜುವಲಿ ನಿಮಗೆ ಕಮ್ಮಿ ಆಗುತ್ತೆ. ಅಷ್ಟರಲ್ಲಿ ಎಷ್ಟು ಕೂದಲು ಹೋಗಿರುತ್ತೋ ಹೋದಂಗೆ. ಆಫ್ಟರ್ 1 ಇಯರ್ ನೀವು ಫೀಡಿಂಗ್ ಯಾವಾಗ ಸ್ಟಾಪ್ ಮಾಡ್ತೀರಾ ಆಮೇಲೆ ಮತ್ತೆ ರೀಗ್ರೋತ್ ಆಗುತ್ತೆ. ಸೊ ತುಂಬ ವರಿ ಮಾಡ್ಕೋಬೇಡಿ ಅದ್ರ ಬಗ್ಗೆ. ಡಾರ್ಕ್ ಲಿಪ್ ಸೊಲ್ಯೂಷನ್ ಹೇಳಿ ಅಂತ ಹೇಳ್ಬಿಟ್ಟು. ಸೊ ಡಾರ್ಕ್ ಲಿಪ್ಗೆ ಏನಂತ ಹೇಳಿದ್ರೆ, ನಾವು ಮನೆ ಹೋಮ್ ರೆಮಿಡೀಸ್ ಎಲ್ಲ ಮಾಡಿದ್ರೆ ಹೋಗಲ್ಲ. ಸೊ ಪಿಗ್ಮೆಂಟೇಷನ್ ಅದು ಇದ್ದೇ ಇರುತ್ತೆ. ಪಿಗ್ಮೆಂಟೇಷನ್ ಅರೌಂಡ್ ಟು ಮೌತ್, ಅದಕ್ಕೆ ಬೇರೆ ಬೇರೆ ಪ್ರಾಡಕ್ಟ್ ಇರುತ್ತೆ. ನನ್ನ ರೀಲ್ಸ್ನ ನೋಡ್ತಾ ಇರಿ, ನಾನು ಅದರಲ್ಲಿ ಕಳಿಸ್ಕೊಡ್ತೀನಿ ನಿಮಗೆ. ಸಂಗೀತ ಅನ್ನೋರು ಕೇಳಿರೋದು ಇದು. ಆಮೇಲೆ ಪ್ರಾಖ್ಯಾ ಗೌಡ ಕೇಳಿದ್ದಾರೆ, ನಿಮ್ಮ ಹೇರ್ ಸ್ಟ್ರೈಟ್ ಎಲ್ಲ ಮಾಡಿಸಿದ್ರು ಹೇಗೆ ಇಷ್ಟು ಲಾಂಗಾಗಿ ತಿಕ್ಕಾಗಿದೆ ಅಂತ. ನಾನು ಹೇಳ್ತೀನಲ್ಲ, ನಾನು ತುಂಬ ಹೈ ಮೇಂಟೆನೆನ್ಸ್ ನನ್ನ ಫೇಸಿಗೆ ಮಾಡ್ತೀನೋ ಇಲ್ವೋ, ಬಟ್ ನಂದು ಹೇರಿಗಂತೂ ತುಂಬ ಹೈ ಮೇಂಟೆನೆನ್ಸ್ ನಂದು. ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀನಿ, ಕೂದಲು ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಹೇರ್ಗೆ ನಾನು ತುಂಬ ಇನ್ವೆಸ್ಟ್ ಮಾಡ್ತೀನಿ. ಇನ್ ಟರ್ಮ್ಸ್ ಆಫ್ ಆಯಿಲ್ ಆಗಿರ್ಬೋದು, ಆ್ಯಂಡ್ ಅದಕ್ಕೆ ತೊಗೊಳ್ಳೋಂಥ ಟ್ರೀಟ್ಮೆಂಟ್ಸ್ ಆಗಿರ್ಬೋದು, ತುಂಬ ಅಂದರೆ ತುಂಬ
ಕಾಸ್ಟ್ಲಿ ಟ್ರೀಟ್ಮೆಂಟೇ ತೊಗೋತೀನಿ. ಮುಂಚೆ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸ್ತಾ ಇದ್ದೆ. ಬಟ್ ಈಗ ನನಗೆ ಯಾಕೋ ನನ್ನ ಕರ್ಲಿ ಹೇರ್ ಬಿಡಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಹಾಗಾಗಿ ಇವಾಗ ಬಿಟ್ಟಿದ್ದೀನಿ. ಯಾವಾಗ ಇದು ನನಗೆ ಬೋರ್ ಆಗುತ್ತೋ ನನಗೆ ಗೊತ್ತಿಲ್ಲ. ಇದು ಬೋರ್ ಆಯಿತು ಅಂದರೆ ಮತ್ತೆ ಹೋಗಿ ಸ್ಟ್ರೈಟ್ನಿಂಗ್ ಮಾಡಿಸ್ಕೋತೀನಿ ಆ ರೀತಿ. ಮತ್ತು ಪ್ರಾಕ್ಯಾ ಗೌಡ ಕೇಳಿದ್ದಾರೆ, ಯೂಟ್ಯೂಬ್ ರೆವಿನ್ಯೂ ಎಷ್ಟು? ನಿಜವಾಗ್ಲೂ ಹೇಳ್ತೀನಿ ನೋಡಿ, ಯೂಟ್ಯೂಬ್ ರೆವೆನ್ಯೂ ಏನಿದೆ, ನನ್ನ ಮಗಳಿಗೆ ಒಂದು 2 ಫ್ರಾಕ್ ನಾನು ಆರ್ಡ್ರ್ ಮಾಡಿಬಿಟ್ರೆ ಅದು ಫಿನಿಶ್ ಆಗೋಗ್ಬಿಡುತ್ತೆ. ಅಂತ ಏನು ದೊಡ್ಡ ಈ ರೆವೆನ್ಯೂ ನನಗೆ ಬರಲ್ಲ. ಸೊ ನನ್ನ ಪ್ಯಾಷನ್ಗೋಸ್ಕರ ನಾನು ಮಾಡೋದು, ಡೆಫಿನೆಟ್ಲಿ ನಾಟ್ ಫಾರ್ ಮನಿ. ನನಗೆ ಇದ್ರಲ್ಲಿ ಬರೋ ಅಂಥ ದುಡ್ಡು, ನಾನು ಹೇಳಿದ್ನಲ್ಲ, ನನ್ನ ಮಗಳದ್ದು 2 ಫ್ರಾಕ್ ನಾನು ಏನಾದ್ರು ಆರ್ಡ್ರ್ ಮಾಡಿದೆ ಅಂದರೆ ಅಲ್ಲಿಗೆ ಫಿನಿಶ್ ಆಗುತ್ತೆ, ಆಯಿತಾ? ಅಷ್ಟೇ ನನಗೆ ಬರೋದು, ನನಗೇನು ಜಾಸ್ತಿ ಬರಲ್ಲ. ಸಿಂಧು ಅಂತ ಕೇಳಿದರೆ, ಹೌ ಯು ಲರ್ನ್ ಕಾರ್ ಡ್ರೈವಿಂಗ್? ಐ ಆಲ್ಸೋ ವಾಂಟ್ ಟು ಬಟ್ ಐ ಆಮ್ ಸ್ಕೇರ್ ಅಂತ. ನನಗೂ ಭಯ ಇತ್ತು ಇನಿಷಿಯಲ್ ಡೇಸಲ್ಲಿ, ಬಟ್ ಒಂದ್ಸರಿ ಕಲಿತ್ರೆ ನೀವು ಆರಾಮಾಗಿ ಎಲ್ಲಿ ಬೇಕಾದ್ರೂ ಓಡಿಸ್ತೀರ. ನಾನು ಡ್ರೈವಿಂಗ್ ಕ್ಲಾಸ್ಗೆ ಹೋಗ್ಬಿಟ್ಟು ನಾನು ಕಲ್ತಿದ್ದು. ಅದು ನಮ್ಮ ಮನೇಲಿ ಆಟೋಮೆಟಿಕ್ ಕಾರ್ ಇದ್ರೂ ಸ್ವಲ್ಪ ಡ್ರೈವಿಂಗ್ ಕ್ಲಾಸ್ಗೆ ಹೋಗಿ ಕಲಿತು ಓಡಿಸಿದ್ರೆ ತುಂಬ ಒಳ್ಳೆಯದು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೆಂಗಿರುತ್ತೆ, ರೋಡಲ್ಲಿ ಹೆಂಗೆ ಬಿಹೇವ್ ಮಾಡಬೇಕು ಎಲ್ಲನೂ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಸೊ ಒಂದ್ಸರಿ ಹೋಗ್ಬಿಡಿ, ಜಾಯಿನ್ ಆಗಿಬಿಡಿ, ಆಮೇಲೆ ನಿಮಗೆ ಆಟೋಮೆಟಿಕಲ್ಲಿ ಧೈರ್ಯ ಬರುತ್ತೆ, ಆಯಿತಾ? ನೆಕ್ಸ್ಟು ಚೇತನ್ ಅಂತ ಕೇಳಿದ್ದಾರೆ, ಡೀಟೇಲಾಗಿ ಒಂದು ಮೇಕಪ್ ವಿಡಿಯೋ ಹಾಕಿ. ಆ್ಯಂಡ್ ನೀವು ಹೇಗೆ ಮಾಡ್ಕೋತೀರಾ ವಿತ್, ನಾನು ಮೇಕಪ್ ಮಾಡ್ಕೊಳ್ಳೋ ವಿಡಿಯೋಸ್ ತುಂಬ ಹಾಕಿದ್ದೀನಿ ಪ್ರೊಫೈಲಲ್ಲಿ, ಪ್ಲೀಸ್ ಚೆಕ್ ಮಾಡಿ ಒಂದು ಸಲ, ಆಯಿತಾ? ನಿಮ್ಮ ಪಾಪುಗೆ ಇರುಳು ಆಗಿತ್ತಲ್ಲ ಮೇಡಮ್, ಕಡಿಮೆ ಆಯಿತಾ ಅಂತ. ಎಸ್, ಕಮ್ಮಿ ಆಯಿತು. ತುಂಬ ಏನೇನೋ ಟ್ರೈ ಮಾಡಿದ್ರು ನಮ್ಮಮ್ಮ ಪಾಪ. ಆಮೇಲೆ ನನ್ನ ಫ್ರೆಂಡು ಎಲ್ಲ ಏನೇನೋ ಹೇಳಿದರು, ಅದನ್ನೆಲ್ಲ ಟ್ರೈ ಮಾಡಿ 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 ಕಮ್ಮಿ ಆಯಿತು. ಅದು ನಾನು ರೀಸೆಂಟ್ ವ್ಲಾಗಲ್ಲಿ ಹಾಕಿದ್ದೀನಿ, ಪಾಪುಗೆ ಇರುಳಾದಾಗ ಏನು ಮಾಡಿದ್ವಿ ಅಂತ ಹಾಕಿದ್ದೀನಿ, ದಯವಿಟ್ಟು ಚೆಕ್ ಮಾಡಿ ಒಂದು ಸಲ. ಮಹಾದೇವ್ ಅನ್ನೋರು ಕೇಳಿರೋದಿದು. ತವಿ X26 ಅಂತ ಒಬ್ಬರು ಕೇಳಿದ್ದಾರೆ, ವಾಟ್ ಜಾಬ್ ಡಸ್ ಯುವರ್ ಹಸ್ಬೆಂಡ್ ಡೂ ಅಂತ ಕೇಳಿದ್ದಾರೆ. ಸೊ ತುಂಬ ಜನದ ಕ್ವೆಶನ್ ಇದು, ಆಯಿತಾ? ಸೊ ನನ್ನ ಹಸ್ಬೆಂಡು ಈಸ್ ಅ ಸೀನಿಯರ್ ಸ್ಟಾಫ್ ಇಂಜಿನಿಯರು. ಅವರು HPE ಅಂತ ಒಂದು ಕಂಪನಿಯಲ್ಲಿ ಅವರು ವರ್ಕ್ ಮಾಡ್ತಾರೆ. ಸೊ ಸ್ಟಾಫ್ ಇಂಜಿನಿಯರ್ ಬೇಸಿಕಲಿ. ಅವ್ರಿಗೆ ಮೋರ್ ದೆನ್ ಇವಾಗ ಕನ್ಸಿಡರ್ ಮಾಡಿದ್ರೆ 15 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ ಡೆವಲಪಿಂಗ್ ಅಂತಲೇ ಹೇಳ್ಬೋದು. ಆ್ಯಸ್ ಅ ಡೆವಲಪರ್ ಅವರು ವರ್ಕ್ ಮಾಡೋದು, ಅವ್ರ ಡೊಮೈನು ನಾನು ನಿಮಗೆ ಹೇಳ್ತಾ ಇರೋದು. ಸೊ ತುಂಬ ಜನ ಕೇಳ್ತಾನೆ ಇದ್ರಿ ನೀವು ಕ್ವೆಶನ್ನು, ಎಲ್ಲಿ ವರ್ಕ್ ಮಾಡ್ತಾರೆ, ಏನು ಜಾಬ್ ಮಾಡ್ತಾರೆ ಅಂತ. ಸೊ ಮೇ ಬಿ ನಿಮಗೆ ಅದರಲ್ಲಿ ಆನ್ಸರ್ ಸಿಕ್ಕಿದೆ ಅಂತ ನಾನು ಅಂದ್ಕೊತೀನಿ. ಆಮೇಲೆ ಅರ್ಪಿತಾ ಮಲ್ಲಪ್ಪ ಅಂತ ಕೇಳಿದ್ದಾರೆ, ಮನಿ ಮ್ಯಾನೇಜ್ಮೆಂಟ್ ಟಿಪ್ಸ್ ಅಂತ ಕೇಳಿದ್ದೀರಾ. ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡಬೇಕಾಗತ್ತೆ. ಈ ವಿಡಿಯೋದಲ್ಲಿ ಡೆಫಿನೆಟ್ಲಿ ಹೇಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಎನಿ ಡಿಫ್ರೆನ್ಸಸ್ ಬಿಟ್ವೀನ್ ಯುವರ್ ಬ್ರೋ ಆ್ಯಂಡ್ ಯು, ಹಿಸ್ ರಿಯಾಕ್ಷನ್ ವೆನ್ ಹಿ ಸಾ ಹಿಸ್ ಸೆಕೆಂಡ್ ನೈಸ್. ಏನಿದು ನಂಗೆ ಅರ್ಥ ಆಗಿಲ್ಲ. ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ದ ಕ್ವೆಶನ್ ಆಲ್ಸೋ. 101010171717 ಅದು ನೇಮ್ ಅವ್ರದ್ದು. ಇನ್ ದಿಸ್ ಜನ್ರೇಷನ್ ಎವ್ರಿ ಒನ್ ಗೆಟಿಂಗ್ ಮ್ಯಾರಿಡ್ ಅಟ್ 28, ಇಟ್ ಈಸ್ ನಾರ್ಮಲ್ ಆರ್ ನಾಟ್ ಎವ್ರಿ ಒನ್ ಬಟ್ ಫ್ಯೂ, ನಾಟ್ ಎವ್ರಿ ಒನ್ ಬಟ್ ಫ್ಯೂ ಅಂತ ಹಾಕಿದ್ದಾರೆ. ಡೆಫಿನೆಟ್ಲಿ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನಿಮ್ದೇನಿದೆ ಆ ಗೋಲ್ನ ಸೆಟ್ ಮಾಡಿಕೊಂಡು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅದಾದಮೇಲೆ ನೀವು ಮದುವೆ ಡಿಸಿಷನಿಗೆ ಬಂದರೆ ಒಳ್ಳೆಯದು. ತುಂಬ ಬೇಗ ಮದುವೆ ಆದರೆ ಇಟ್ಸ್ ಅ ವೆರಿ ಹ್ಯೂಜ್ ಆ್ಯಂಡ್ ಬಿಗ್ ರೆಸ್ಪಾನ್ಸಿಬಿಲಿಟಿ, ಬಿಗ್ ಕಮಿಟ್ಮೆಂಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಮದುವೆ ಆಗಿದ್ದು 21 ವಯಸ್ಸಲ್ಲಿ. ನನಗೆ ಗೊತ್ತಿರಲಿಲ್ಲ ಮಗು ಆದಮೇಲೆಲ್ಲ ಈ ಲೆವೆಲ್ಲಿಗೆ ನಮಗೆ ಇಷ್ಟೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅಂತ ನಾನು ಗೆಸ್ ಮಾಡಿಲ್ಲ. ಬಿಕಾಸ್ ವಿ ಗ್ರೂ ಅಪ್ ಲೈಕ್ ದ್ಯಾಟ್. ಅಂದರೆ ಎಷ್ಟರಲ್ಲಿರುತ್ತೋ ಅಷ್ಟರಲ್ಲೇ ನಾವು ಬಂದುಬಿಟ್ವಿ. ಬಟ್ ಇವಾಗಿಂದು ಆ ಥರ ಇಲ್ಲ ಸಿಚುವೇಶನ್ನು. ಎವ್ರಿಥಿಂಗ್ ಯು ಹ್ಯಾವ್ ಟು ಸ್ಪೆಂಡ್ ಅಷ್ಟೇ ಆಗುತ್ತೆ, ಬಿಟ್ಟರೆ ಇನ್ನೇನು ಇನ್ ರಿಟರ್ನ್ ನಿಮಗೆ ಅದರಿಂದ ಏನೂ ಇಲ್ಲ. ಸೊ ಆ ರೀತಿ. ಸೊ ಹಂಗಾಗಿ ನಾನು ಹೇಳೋದೇನೆಂದರೆ, ಒಂದು ಸ್ವಲ್ಪ ಲೇಟ್ ಮದುವೆ ಆದರೂ ಪರವಾಗಿಲ್ಲ, ಬಟ್ ಒಂದು ಸ್ವಲ್ಪ ಸೆಕ್ಯೂರ್ ಮಾಡಿಕೊಂಡು ಲೈಫ್ನ ಮದುವೆ ಆದರೆ ಒಳ್ಳೆಯದು ಅಂತ ನನ್ನ ಸಜೆಷನ್ನು. ಆ್ಯಂಡ್ ಇಟ್ಸ್ ಅಪ್ ಟು ಯು, ಯಾರು ನೀವು ಆಗ್ತೀರಾ ಅದು ನಿಮಗೆ ಪರ್ಸ್ನಲಿ ನಿಮ್ಮ ಚಾಯ್ಸ್ ಅದು. ಸೊ ನಂದು ಹೆಂಗೆ ಅಂದರೆ, ಐ ವಾಂಟ್ ಟು ಬಿ ರಿಚ್ ಆರ್ ಐ ವಾಂಟ್ ಟು ಮ್ಯಾರಿ ರಿಚ್, ಅಷ್ಟೆ. ಇದೆರಡೇ ನನ್ನ ಮೈಂಡಲ್ಲಿ ಇದ್ದಿತ್ತು. ಸೊ ನೋಡೋಣ ನಿಮಗೆ ಹೇಗೆ ಅನಿಸುತ್ತೋ ನೀವು ಆ ರೀತಿ ಮಾಡ್ಕೊಳ್ಳಿ. ಆಮೇಲೆ
ದಿವ್ಯಾ ಅಂತ ಕೇಳಿದ್ದಾರೆ. ಐ ಆಮ್ ಜಸ್ಟ್ ಆಸ್ಕಿಂಗ್ ಯು ಅಬೌಟ್ ದ ಪ್ಲ್ಯಾನ್ ಹೌ ವಿ ಕ್ಯಾನ್ ಸೇವ್ ಅಂತ. ಡೋಂಟ್ ಟೇಕ್ ಇಟ್ ಇನ್ ಅ ರಾಂಗ್ ವೇ ಅಂತ ಕಳಿಸಿದ್ದಾರೆ. ಅದರಲ್ಲಿ ಏನಿಲ್ಲ, ಸೇವಿಂಗ್ಸ್ ಮಾಡೋದು ಎಲ್ಲರೂ ಲೈಫಲ್ಲೂ ಇಂಪಾರ್ಟೆಂಟು. ಸೊ ಅದು ನಾನು ಒಂದು ವಿಡಿಯೋದಲ್ಲಿ ಡೆಫಿನೆಟ್ಲಿ ಮಾಡ್ತೀನಿ. ಓಕೆ. ಆಫ್ಟರ್ 2 ಬೇಬಿ ವಾಟ್ಸ್ ಯುವರ್ ವೆಯ್ಟ್ ನಾವು ಕೆಲವೊಂದು ಕ್ವೆಶನ್ಸ್ಗಳನ್ನ ನೀವು ತಪ್ಪು ಹಾಕಿದಾಗ ನನಗೆ ಅರ್ಥ ಆಗಲ್ಲ, ನಾನು ಇಲ್ಲೇನು ಹೇಳಬೇಕು ಅಂತ. ಆಯಿತಾ? ನಾಯನಗೌಡ ಕೇಳಿರೋದು ಕ್ವೆಶನ್ ನಂಗೆ ಅರ್ಥ ಆಗಿಲ್ಲ, ಸೊ ಬಿಟ್ಟೆ. ಐ ವಾಂಟ್ ಟು ನೋ ಯುವರ್ ಸ್ಟ್ರಾಟಜಿ ವೆನ್ ಇಟ್ ಕಮ್ಸ್ ಟು ಇನ್ವೆಸ್ಟ್ಮೆಂಟ್ ಆರ್ ಅವರ್ ಸೆಲ್ಫ್ ಆ್ಯಸ್ ವೆಲ್ ಆಸ್ ಡಾಟರ್ಸ್ ಅಂತ. ಅದು ನಾನು ಕಮಿಂಗ್ ಡೇಸಲ್ಲಿ ವಿಡಿಯೋನ ಮಾಡ್ತೀನಿ. ದಿವ್ಯಾ ಕೇಳಿರೋದು. ಗಾರ್ಡನ್ ಆಫ್ ಗುಡ್ ವೈಬ್ಸ್ ಅಂತ ಕೇಳಿದ್ದಾರೆ. ಶೇರ್ ಯುವರ್ ವ್ಯಾಲ್ಯುಬಲ್ ಟಿಪ್ಸ್ ಫಾರ್ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆ್ಯಂಡ್ ಅಬೌಟ್ ಇನ್ವೆಸ್ಟ್ಮೆಂಟ್ ಫಾರ್ ಹೌಸ್ ವೈಫ್ ಅಂತ. ಎಲ್ಲ ಜಾಸ್ತಿ ಕ್ವೆಶನ್ಸ್ ಬಂದಿರೋದು ಇದೇ ಬಗ್ಗೆ ನನಗೆ. ಸೇವಿಂಗ್ಸ್ ಹೆಂಗೆ ಮಾಡೋದು ಇದೇ ಕ್ವೆಶನ್ಸೇ ನನಗೆ ತುಂಬ ಜಾಸ್ತಿ ಬಂದಿರೋದು. ತುಂಬ ವೀಡಿಯೋಸ್ ಇದೆ, ನನ್ನ ಹಳೆ ವೀಡಿಯೋಸ್ನ ನೋಡಿ, ದಯವಿಟ್ಟು ಹಳೆ ವೀಡಿಯೋಸ್ಗಳನ್ನ ನೋಡಿ. ನಾನು ಯಾಕೆ ಆ ಥರದ ಬಗ್ಗೆ ವೀಡಿಯೋಸ್ಗಳು ಮಾಡೋದು ಬಿಟ್ಟೆ ಅಂದರೆ, ಜನಗಳು ಅದಕ್ಕೆ ಇಷ್ಟ ಆಗಲ್ಲ. ಅವ್ರಿಗೇನಂದರೆ ತುಂಬ ಶೋಕಿ ಮಾಡಬೇಕು, ತುಂಬ ನೀವು ಏನೇ ಒಳ್ಳೇದು ಹೇಳಿ ಅವ್ರು ತೊಗೊಳ್ಳಲ್ಲ, ಅವ್ರು ಆ ಥರದ ವೀಡಿಯೋಸ್ಗಳನ್ನ ನೋಡಲ್ಲ. ನನಗೆ ಸೆಟ್ ಆಫ್ ಆಡಿಯನ್ಸ್ ಹೆಂಗಿದ್ದಾರೆ ಅಂದರೆ, ಆಲ್ ಆರ್ ಎಜುಕೇಟೆಡ್. ಎಲ್ಲರೂ ಕೇಳೋದು ಸೇವಿಂಗ್ಸ್ ಬಗ್ಗೆ ಹೇಳಿ, ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿ, ತುಂಬ ಅದು ಇದು ಅಂತ ಹೇಳ್ತಾರೆ. ನಾನು ಟೈಮ್ ಪಾಸ್ ವೀಡಿಯೋಗಳನ್ನ ಮಾಡೋದೇ ಇಲ್ಲ. ಬಟ್ ಸ್ಟಿಲ್ ನನ್ನ ವೀಡಿಯೋಸ್ ಯಾಕೆ ಓಡಲ್ಲ ಹಾಗಾದರೆ? ಅದಕ್ಕೆ ಐ ಸ್ಟಾಪ್ ಡೂಯಿಂಗ್ ಇಟ್. ನನಗೆ ಅದು ಬೇಡ ಬಿಡಪ್ಪ, ಹಂಗಾರೆ ಜನಕ್ಕೆ ಏನು ಇಷ್ಟ ಆಗ್ತದೆ ಅದನ್ನೇ ಮಾಡೋಣ. ಎಲ್ಲರಿಗೂ ಒಂಥರ ಅದೇ ಇಷ್ಟ, ಶೋಕಿ ಜೀವನ ಮಾಡಬೇಕು, ಶೋಕಿ ಅಂಥದ್ದು ನೋಡೋಕೆ ಇಷ್ಟಪಡ್ತಾರೆ ಜನ. ನೀವೇನೋ ತೊಗೊಂಡ್ರೆ ಏನೋ ಬ್ಲಿಂಗ್ ಆಗಿರಬೇಕು, ಅಂಥದ್ದು ಇಂಥದ್ದು ತೊಗೊಂಡಿದ್ದು ತೋರಿಸ್ಬೇಕು. ನಾನು ಎಲ್ಲಿ ಹೋಗ್ತೀನಿ, ಏನು ತಿಂತೀನಿ, ಏನು ಮಾಡ್ತೀನಿ, ಏನು ಅಲ್ಲಿ ಕೂತ್ಕೊಂಡೆ, ನಾನು ಈ ರೆಸ್ಟೋರೆಂಟ್ಗೆ ಹೋಗಿದ್ದೆ, ಆ ರೆಸ್ಟೋರೆಂಟ್ಗೆ ಹೋಗಿದ್ದೆ, ನಾನು ಆ ಮಾಲ್ಗೆ ಹೋದೆ, ಈ ಮಾಲ್ಗೆ ಹೋದೆ, ಅದು ತೊಗೊಂಡೆ ಅಂತ ತೋರಿಸಿದ ವೀಡಿಯೋಸ್ ತುಂಬ ಚೆನ್ನಾಗಿ ಬೂಮ್ ಆಗುತ್ತೆ. ಅದೇ ನಾನು ಏನೋ ಲೈಫ್ ಬಗ್ಗೆ ತುಂಬ ನನಗಿರೋ ಎಕ್ಸ್ಪೀರಿಯೆನ್ಸ್ನ ನಾನು ಲೈಫ್ ಬಗ್ಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಜನ ನೋಡೋದೇ ಇಲ್ಲ. ಸೊ ಜನಕ್ಕೆ ಬೋಧನೆ ಮಾಡೋದು ಇಷ್ಟ ಆಗಲ್ಲ ಬೇಸಿಕಲಿ, ಅಲ್ವಾ? ಅದು ಅವ್ರಿಗೆ ಲಾಸ್, ನನಗೇನು ಲಾಸ್ ಇಲ್ಲ. ನಂದೇನು ಗ್ರೋತ್ ಇದೆ, ನನಗೇನು ಪ್ಲ್ಯಾನ್ಸ್ ಇದೆ, ಅದು ನಾನು ಮಾಡ್ಕೊಂಡು ಹೋಗ್ತೀನಿ. ನಾನು ನಿನಗೆ ನಂದು ಸೀಕ್ರೆಟ್ಸ್ಗಳನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕು ಫಸ್ಟ್ ಆಫ್ ಆಲ್. ಸೊ ಅದಕ್ಕೆ ನಾನು ಅದನ್ನು ಮಾಡೋದು ಬಿಟ್ಟಿದ್ದೆ ಅಷ್ಟೇ. ವೆರಿ ಫ್ಯೂ ಪೀಪಲ್ ಅದನ್ನು ಪದೇ ಕೇಳೋದು. ನಿಮ್ಮ ಲೈಫ್ ಸ್ಟೈಲ್ ಅಂದರೆ ನನ್ನನ್ನು ಮುಂಚೆಯಿಂದ ನೋಡಿರ್ತಾರೆ ನೋಡಿ, ಅವ್ರಿಗೆ ತುಂಬ ಕುತೂಹಲ. ಲೈಕ್ ನೀವು ಅಷ್ಟು ಸ್ಮಾಲಿಂದ ಹೆಂಗೆ ಇದನ್ನು ಸ್ಟಾರ್ಟ್ ಮಾಡಿದ್ರಿ ಈ ಥರದ್ದೆಲ್ಲ ಅಂತ. ನನಗೆ ಹಳೇ ಸಬ್ಸ್ಕ್ರೈಬರ್ಸಿಂದ ಇವಾಗವರೆಗೂ ಇದ್ದಾರಲ್ಲ, ಅವರಿಗಂತೂ ತುಂಬ ಇಷ್ಟ ನೋಡೋಕ್ಕೆ, ಕೇಳೋಕ್ಕೆ. ಬಟ್ ಐ ಡೋಂಟ್ ಥಿಂಕ್ ಸೊ ಎಲ್ಲರೂ ಅದನ್ನು ಇಷ್ಟಪಡ್ತಾರೆ ಅಂತ. ಅದಕ್ಕೋಸ್ಕರ ನಾನು ಅದನ್ನು ಮಾಡೋದು ಬಿಟ್ಟಿದ್ದಷ್ಟೇ, ಇನ್ನೇನೂ ಇಲ್ಲ. ನನ್ನ ಮಗಳು ನೋಡಿ ಕಿರಿಸ್ತಾ ಇದ್ದಾಳೆ. ಸೊ ಕಾವ್ಯ ಅಂತ ಕೇಳಿದರೆ ಯುವರ್ ಏಜ್ ಅಂತ. ಐ ಆಮ್ 28 ನಾವು. ಈ ಜಾನ್ವರಿಯಲ್ಲಿ 27 ಬರ್ಡೇ ನಾನು ಕಂಪ್ಲೀಟ್ ಮಾಡಿದ್ದು. ಸೊ ಅಚ್ಚು ಅಂತ ಕೇಳಿದ್ದಾರೆ, ಸೆಕೆಂಡ್ ಬೇಬಿ ವೆಯ್ಟ್ ಎಷ್ಟಿದೆ? ಶೀಸ್ 2.3 ಇದ್ಲು ಮುಂಚೆ, ಈಗ 5.8 ಏನೋ ಆಗಿದ್ದಾಳೆ. ಇವಾಗ 3 ಮಂತ್ಸ್ ಕಂಪ್ಲೀಟ್ ಆಯಿತು ಅವಳಿಗೆ. 4 ಮಂತ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಅನನ್ಯ ಆನಂದ್ ಕುಮಾರ್ ಅಂತ ಕೇಳಿದ್ದಾರೆ, ಕ್ಲಾರಿಟಿ ಅಬೌಟ್ ಯುವರ್ ಬ್ರೋ ಆ್ಯಂಡ್ ಸಿಲ್ ಅಂತ ಕೇಳಿದ್ದೀರಾ. ಅದು ಮುಗ್ದೋದ ಕತೆ. ಅವ್ರಿಗೂ ನಾವು ಬೇಡ, ನಮಗೂ ಅವ್ರು ಬೇಡ ಅನ್ನೋ ಥರ ಪರಿಸ್ಥಿತಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋಕ್ಕೆ ಏನಿಲ್ಲ ನನ್ನ ಹತ್ರ. ಬಿಕಾಸ್ ಏನೋ ಅಪ್ಡೇಟ್ಸ್ ನನಗೂ ಏನೂ ಗೊತ್ತಿಲ್ಲ. ಅವ್ರ ಜೊತೆ ನಾವು ಮಾತಾಡೋದು ಬಿಟ್ಟು ತುಂಬ ವರ್ಷಗಳೇ ಆಗೋಗಿದೆ. ಸೊ ಪ್ರಿಯಾಂಕಾ ಅಂತ ಕೇಳಿದ್ದಾರೆ, ಹೌ ಈಸ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ಫಸ್ಟ್ ಬೇಬಿ ಫೇಸ್ ಆ್ಯಂಡ್ ಸೆಕೆಂಡ್ ಬೇಬಿ ಫೇಸ್? ಫಸ್ಟ್ ಬೇಬಿಯಲ್ಲಿ ತುಂಬ ಹೆಕ್ಟಿಕ್ ಅಂತ ಅನ್ನಿಸ್ತಾ ಇತ್ತು ನನಗೆ, ಆನೆಸ್ಟ್ಲಿ ಸ್ಪೀಕಿಂಗ್. ಸೆಕೆಂಡ್ ಬೇಬಿಯಲ್ಲಿ ಎಲ್ಲ ಥಿಂಗ್ಸ್ನೂ ನಾನು ತುಂಬ ಈಸಿ ಮಾಡ್ಕೊಂಡಿದ್ದೀನಿ ಅಂತ ನನಗೆ ಫೀಲ್ ಆಗ್ತಾಯಿದೆ. ಫಸ್ಟಲ್ಲಿ ಏನಂದರೆ ಏನೋ ಒಂಥರ ತಲೆಗೆ ತುಂಬ್ಕೊಂಡ್ಬಿಟ್ಟಿದ್ದೆ. ಅಂದರೆ ಪಾಪು ಅಯ್ಯೋ ಅದು ಇದು ಅದು ಬೇಕು ಇದು ಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು. ಆ್ಯಕ್ಚುಲಿ ಅಂಥದ್ದೇನೂ ಮಾಡೋಂಗಿಲ್ಲ. ನನ್ನ ಸೆಕೆಂಡ್ ಬೇಬಿ ಪಾಪ ಆರಾಮಾಗಿ ಹೋಗ್ತಾಯಿದ್ದೆ, ಅವಳ ಲೈಫು ನಮ್ಮ ಲೈಫು ಎಲ್ಲ ಆರಾಮಾಗಿ ಹೋಗ್ತಾಯಿದ್ದೆ. ಸೊ ನನಗೇನು ಅನಿಸುತ್ತೆ ಅಂದರೆ, ಫಸ್ಟ್ ಬೇಬಿಗಿಂತ ಸೆಕೆಂಡ್ ಬೇಬಿ ನಿಜವಾಗ್ಲೂ ತುಂಬ ಈಸಿ ಗೋಯಿಂಗ್ ಆಗಿರುತ್ತೆ ಅಂತ ನನಗೆ ಪರ್ಸ್ನಲಿ ಫೀಲ್ ಆಗುತ್ತೆ. ಆದರೆ ನಿಮಗೆ ಪರ್ಸ್ನಲ್ ಸ್ಪೇಸ್ ಸಿಗಲ್ಲ, ನಿಮಗೆ ಅಂತ, ನನಗೆ ಅಂತ ಹೇಳಿಬಿಟ್ಟು. ಈಗ ನನ್ನ ಮಗಳು ಫಸ್ಟ್ನವಳಿದ್ದಾಗ ನಾನು ಏನು ಮಾಡ್ತಿದ್ವಿ, ಅಮ್ಮನ ಹತ್ರ ಕೊಡ್ತಾಯಿದ್ವಿ, ಆಚೆ ಹೋಗ್ತಾಯಿದ್ವಿ ನಾನು ಸೋಮು ಎಲ್ಲಂದರಲ್ಲಿಗೆ. ಬಟ್ ಇವಾಗ ಹಂಗಾಗಲ್ಲ. ತಕ್ಷವಿಗೆಲ್ಲ ಅರ್ಥ ಆಗುತ್ತೆ, ಅವಳು ಮಾತಾಡ್ತಾಳೆ, ನೀವು ನೋಡಿದ್ದೀರ ಅವಳು ಹೆಂಗೆ ಮಾತಾಡ್ತಾಳೆ ಅಂತ. ಸೊ ಈಗೇನು ಮಾಡಬೇಕು, ನಾವು ಎಲ್ಲ ಕಡೆ ಅವಳನ್ನ ಕರ್ಕೊಂಡು ಹೋಗಬೇಕು. ಓಕೆನಾ? ಸೊ ಹಂಗಾಗತ್ತೆ. ನಿಮ್ಮದು ಗಂಡ ಹೆಂಡ್ತಿದಂಥ ಪರ್ಸನಲ್ ಸ್ಪೇಸ್ ಎಲ್ಲೂ ಸಿಗೋದಿಲ್ಲ. ಸೊ ಇಟ್ಸ್ ಕಂಪ್ಲೀಟ್ಲಿ ಆಕ್ಯುಪೈಡ್ ಅಷ್ಟೇ. ನೀವು 4 ಜನ 5 ಜನ ಆಗಿರ್ತೀರ ಫ್ಯಾಮಿಲಿ, ಕಂಪ್ಲೀಟ್ಲಿ ಆಕ್ಯುಪೈಡ್ ಅದೊಂದು ವಿಷಯದಲ್ಲಿ ಮಾತ್ರ. ಓಯ್
ಸಂಗೀತ ರವಿ ಅಂತ ಕೇಳಿದ್ರಾ ಮ್ಯಾಮ್, ಹೇರ್ ಫಾಲ್ ಕಂಟ್ರೋಲ್ ಹೇಗೆ, ಡಾರ್ಕ್ ಲಿಪ್ಸ್, ಇದನ್ನು ಆಲ್ರೆಡಿ ಮಾತಾಡಿದ್ದೀನಿ. ಯುವರ್ ಕರೆಂಟ್ ವೆಯ್ಟ್ ಅಂತ ಕೇಳಿದ್ದಾರೆ. ಸೊ ನಾನಿವಾಗ 53 ಇದ್ದೀನಿ. ನೀವು ಪರ್ಚೇಸ್ ಮಾಡಿರೋ ಸೈಟ್ ಹಾಗೂ ಮನೆ ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳಿ, ಬಸವರಾಜ್ ಅನ್ನೋರು ಕೇಳಿದಾರ. ಡೆಫಿನೆಟ್ಲಿ ಅದು ಕಮಿಂಗ್ ಡೇಸಲ್ಲಿ ಮಾಡ್ತೀನಿ. ಸೊ ಪಾಪ ಎದ್ಲು ಅಷ್ಟರಲ್ಲಿ. ಅವಳಿಗೆ ಕಣ್ಣತ್ರ ಯಾಕೋ ಒಂಥರ ಪಸ್ ಥರ ಆಗಿದೆ. ಸೊ ಓಕೆ 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 ಡನ್ 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 ಪಾಪ. ಶಿ ಈಸ್ ವೆರಿ ವೆರಿ ಸ್ಟ್ರಾಂಗ್ ಗರ್ಲ್. ಕೂಗ್ತಾಳೆ, ಜೋರಾಗಿ ಕೂಗ್ತಾ ಇರ್ತಾಳೆ ಆಯಿತಾ. ಸೊ ನೆಕ್ಸ್ಟ್ ಕ್ವೆಶನ್ ನಾನು ಹೇಳಿದೆ ಅನಿಸುತ್ತೆ. ನನ್ನ ವೆಯ್ಟ್ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಸೊ ನೆಕ್ಸ್ಟು ನೀವು ಸೈಟ್ ಪರ್ಚೇಸ್ ಮಾಡಿದ್ದು ಅದನ್ನು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನಮ್ಮದು ರಿಜಿಸ್ಟ್ರೇಷನ್ ಇದೆ ಇವಾಗ ಫ್ರೈಡೇ, ಅವತ್ತಿಂದ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಮತ್ತು ಇವಳು ರಿವೀಲ್ ಬಗ್ಗೆ ಕೇಳ್ತಾ ಇದ್ದೀರಾ. ಇವಳನ್ನ ಲಕ್ಷ್ಮೀ ಹಬ್ಬದ ದಿವಸ ನಾನು ರಿವೀಲ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಾನು ಲಕ್ಷ್ಮೀ ಹಬ್ಬ ಲಾಸ್ಟ್ ಇಯರ್ ಮಾಡಿದಾಗ ಈ ಪಾಪ ಆಲ್ರೆಡಿ ನನ್ನ ಹೊಟ್ಟೆ ಒಳಗಿದ್ಲು. ಸೊ ಹಾಗಾಗಿ ನಾನು ಅವತ್ತೇ ಮಾಡಬೇಕು ಅಂತ ನನಗೆ ಇಷ್ಟ. ಆ ಟೈಮಲ್ಲೇ ನಾನು ಚೆಕ್ ಮಾಡ್ಕೊಂಡಿದ್ದಲ್ವ. ಸೊ ಹಾಗಾಗಿ ನನಗೆ ಆ ಟೈಮಲ್ಲಿ ಮಾಡಬೇಕು ಅಂತ ಇಷ್ಟ ಆಗಿದೆ. ಸೊ ಹಾಗಾಗಿ ಅವತ್ತೇ ಮಾಡ್ತೀನಿ ಪಾಪು ಫೇಸ್ ರಿವೀಲ್ನ. ಇಬ್ಬರು ಮಕ್ಕಳು ಬಸವರಾಜ್ ಜೊತೆ ಹೇಗಿದೆ ಲೈಫ್? ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾವು ಕರೆಕ್ಟು ಏಜ್ಗೆ ಮಾಡ್ಕೊಂಡಿದ್ದೀವಿ ಅಂತ ಅನಿಸುತ್ತೆ. ಆ್ಯಂಡ್ 30 ಇಯರ್ಸ್ ಆಗೋಕ್ಕೆ ಮುಂಚೆ ಆರಾಮಾಗಿ ನಂದು ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ನಾನು ಮುಗಿಸ್ಬಿಟ್ಟು ಕೊಟ್ಬಿಟ್ಟಿದ್ದೀನಿ ಸೋಮು ಕೈಗೆ. ಇನ್ನು ಮಿಕ್ಕಿದೇನಿದ್ರು ಅವ್ರು ನೋಡ್ಕೋತಾರೆ. ಅವ್ರದ್ದು ಎಜುಕೇಷನ್ ಆಗಿರಲಿ, ಪ್ಲ್ಯಾನ್ಸ್ ಆಗಿರಲಿ, ಇನ್ನೊಂದಾಗಿರಲಿ, ಪ್ರತಿಯೊಂದು ಅದನ್ನು ಅವರು ಹ್ಯಾಂಡಲ್ ಮಾಡ್ತಾರೆ. ಇನ್ನು ಮಿಕ್ಕಿದ ಬೇರೆದೆಲ್ಲ ಏನಿದೆ ಅವ್ರದ್ದು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಎಲ್ಲ ನಾನು ಟೇಕ್ ಕೇರ್ ಮಾಡ್ತೀನಿ. ಸೊ ದಿಸ್ ಈಸ್ ಹೌ. ತುಂಬ ಚೆನ್ನಾಗಿರುತ್ತೆ. ಅದು ಸ್ಪೆಷಲಿ ನೋಡಿ, ಹೆಣ್ಮಕ್ಳಿದ್ರೆ ಅಂತೂ ಮನೆ ಅದು ಬೇರೆ ಕಳೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತುಂಬ ತುಂಬ ಚೆನ್ನಾಗಿದೆ. ಸಿಕ್ಕಾಪಟ್ಟೆ ಬ್ಲೆಸ್ಡ್ ಅಂತ ಅಂದ್ಕೊತೀವಿ. ನಮಗೆ ಕರೆಕ್ಟ್ ಟೈಮಿಗೆ, ಕರೆಕ್ಟ್ ಏಜ್ಗೆ, ನಾವು ಅಂದ್ಕೊಂಡಂಗೆ ನಮಗೆ ಒಂದು ಮುದ್ದಾದ 2 ಹೆಣ್ಮಕ್ಳು. ತುಂಬ ಚೆನ್ನಾಗಿದೆ ಲೈಫ್ ಅಂತ ಹೇಳ್ಬೋದು. ಆಮೇಲೆ ಶುಭ ಅಂತ ಒಬ್ಬರು ಕೇಳಿದ್ದಾರೆ, ಪಾಪುಗೆ ಎಷ್ಟು ಮಂತ್ ಇವಾಗ ಅಂತ. 4 ಕಂಪ್ಲೀಟ್ ಆಗಿದೆ. 4 ಕಂಪ್ಲೀಟ್. ನಾನು ವಿಡಿಯೋ ಮಾಡುವಾಗಲೇ ಅಂದ್ಕೊಂಡೆ, ಸೊ ಬ್ಯಾಟ್ರಿ ಈಸ್ ಅಬೌಟ್ ಟು ಡೆಡ್ ಅಂತ. ಸೊ ಹಾಗೆ ಆಗ್ಬಿಡ್ತದು ನೋಡಿ, 0% ಇದೆ ಅಷ್ಟೇ. ಸೊ ನಾನೇನು ಮಾಡ್ತೀನಿ ಅಂದರೆ, ಇವಾಗ ಆನ್ ಮಾಡಿಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮ ಮನೆಗೆ ಹೊಸ ಕಾಟ್, ಸೋಮು ರೂಮಿಗೆ ಹೊಸ ಕಾಟ್ನ ಆರ್ಡರ್ ಮಾಡಿದ್ದೀವಿ ಗೈಸ್. ನಮ್ಮ ಭಾವನೆ ಮಾಡಿಕೊಡ್ತಿರೋದು. ನಿಮಗೆ ಯಾರಿಗಾದ್ರೂ ಏನಾದರೂ ಬೇಕು ಅಂತ ಹೇಳಿದ್ರೆ ಫರ್ನಿಚರ್ ಎಲ್ಲ ಥರದ್ದು ಮಾಡ್ತಾರೆ, ಎಂಡ್ ಟು ಎಂಡ್ ಎಲ್ಲ ಥರದ್ದು ಮಾಡ್ತಾರೆ. ಮನೆಗೆ ಏನಾದ್ರು ನೀವು ಮಾಡಿಸ್ಬೇಕು ಅಂತಂದರೆ ಅದೂ ಮಾಡ್ತಾರೆ. ಸೊ ನಾನು ಅದ್ರದ್ದು ವೀಡಿಯೋ ಮಾಡುವಾಗ ನಾನು ನಿಮಗೆ ತೋರಿಸ್ತೀನಿ ಆಯಿತಾ, ಯಾವ ರೀತಿ ಬಂದಿದೆ, ನಾನು ಯಾವ ರೀತಿ ಕಸ್ಟಮೈಸ್ ಮಾಡಿಸಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಇದು ವೀಡಿಯೋ ಆನ್ ಆಗಲಿ ಫಸ್ಟು. ನಮ್ದು ಹಳೇದು ಒಂದು ಸ್ವಲ್ಪ ಅದು ತುಂಬ ಹ್ಯೂಜ್ ಸ್ಪೇಸ್ನ ತೊಗೊತಾ ಇತ್ತು. ಹಾಗಾಗಿ ಅದನ್ನು ನಾವು ಕೊಟ್ಬಿಟ್ಟು ಈ ರೀತಿ ಕಸ್ಟಮೈಸ್ ಮಾಡಿಸ್ಕೊಂಡಿರೋದು. ಸೊ ನಿಮಗೆ ತೋರಿಸ್ತೀನಿ. ಇದು ಮುಂಚೆ, ಅದಕ್ಕಿಂತ ಮುಂಚೆ ಇದು ವಿಡಿಯೋ ಕಂಪ್ಲೀಟ್ ಮಾಡಿಬಿಡ್ಬೇಕು ಅಂತ. ಫೋನ್ ಈಸ್ ರೀಸ್ಟಾರ್ಟಿಂಗ್. ನೋಡಿ ನಮ್ಮಮ್ಮನ ವಾಲ್ಪೇಪರ್ ನೋಡಿ ಎಷ್ಟು ಚೆನ್ನಾಗಿದೆ. ಪಾಪು ಕಿರ್ಸ್ತಾಳೆ. ಅದಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ ಅಂದರೆ, ಬೇಗ ಬೇಗ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ತೀನಿ. ಬೆಳ್ಳಿ ಬೆಳದಿಂಗಳಿನ ಇದು ಆಗಿತ್ತು. ಓಕೆ, ನಾನು ಕರೆಂಟ್ ವೆಯ್ಟ್ನ ಕೇಳಿದ್ರಿ. ಇವಾಗ 53 ಇದ್ದೀನಿ ನಾನು.
ಅದು ಆಯಿತು. ಆಮೇಲೆ ಸ್ನೇಹ ಅನ್ನೋರು ಕೇಳಿದರೆ, ಆ್ಯಸ್ ಅ ನ್ಯೂ ಮಾಮ್ ಹೌ ಆರ್ ಯು ಡೀಲಿಂಗ್ ವಿತ್ ಬ್ರೆಸ್ಟ್ ಮಿಲ್ಕ್ ಲೀಕೇಜ್ ಆ್ಯಂಡ್ ಹೌ ಮೆನಿ ಟೈಮ್ಸ್ ಯು ಫೀಡ್ ಇನ್ ದ ನೈಟ್ ಅಂತ. ನೈಟ್ ಟೈಮಲ್ಲಿ ನಾನು 3 ಟೈಮ್ಸ್ ಫೀಡ್ ಮಾಡ್ತೀನಿ, ಟೈಮ್ಸ್ 2 ಟೈಮ್ಸ್ ಅಷ್ಟೇ. ಬಿಕಾಸ್ ಅವಳು ಆರಾಮಾಗಿ ಮಲ್ಕೋತಾಳೆ, ಅವಳೇನು ಎದ್ದೇಳಲ್ಲ. 11:30 11:45 ಹಂಗೆ ಮಲ್ಕೊಂಡ್ಳು ಅಂದರೆ ಅವಳು ಮತ್ತೆ ಎದ್ದೇಳೋದು 3:00 3:30 ಆವಾಗ. ಅದು ಬಿಟ್ಟರೆ ನೆಕ್ಸ್ಟ್ ಎದ್ದೊಳೋದೆ 6:30 ಇಲ್ಲಾಂದರೆ 7:00 ಆ ಥರ ಎದ್ದೊಳ್ತಾಳೆ. ಟೈಮ್ಸ್ 8:30 ಆಗ್ಬೋದು. ಆಮೇಲೆ ಮತ್ತೆ ಮಲ್ಕೊಂಡ್ರೆ ಅವಳು 11:00 ಎದ್ದೊಳೋದು ಬೆಳಗ್ಗೆ ಟೈಮು. ಸೊ ನಂದು ಫೀಡಿಂಗ್ ಜರ್ನಿ ವಾಸ್ ಗುಡ್, ಚೆನ್ನಾಗಿದೆ, ಏನು ನಡೀತಾ ಇದೆ, ಒಟ್ಟಿನಲ್ಲಿ ನಡೀತಾ ಇದೆ. ನಂಗೆ ಲೀಕೇಜ್ ಇಶ್ಯೂ ಎಲ್ಲ ಅಷ್ಟೊಂದು ಏನು ಇರಲಿಲ್ಲ. ಫಸ್ಟು 3 ಮಂತ್ಸ್ ಆ ಥರ ಇತ್ತು, ಬಟ್ ಈಗೇನು ಆ ಥರ ಲೀಕೇಜ್ ಇಶ್ಯೂಸ್ ಎಲ್ಲ ಇಲ್ಲ. ಯು ಹ್ಯಾವ್ ಟು ವೇರ್ ಬ್ರಾ ಅಲ್ಲ, ಬ್ರಾ ಹಾಕ್ಕೊಳ್ಳೇಬೇಕಾಗುತ್ತೆ. ಸೊ ವಿತೌಟ್ ದಟ್ ನಿಮ್ಗೆ ಆಬ್ವಿಯಸ್ಲಿ ಲೀಕೇಜಸ್ ಆಗೇ ಆಗುತ್ತೆ. ಸೊ ಹಾಗೆ ವಿಚ್ ಟ್ರೀಟ್ಮೆಂಟ್ ಇಸ್ ಬೆಸ್ಟ್? ನ್ಯಾನೋಪ್ಲಾಸ್ಟಿಯಾ ಇಸ್ ಗುಡ್, ಚೆನ್ನಾಗಿದೆ, ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ಈವನ್ ಬೊಟಾಕ್ಸು ಚೆನ್ನಾಗಿರುತ್ತೆ ಹೇರ್ಗೆ. ಸ್ವಾತಿ ಗೌಡ ಕೇಳಿರೋದಿದು. ಆ್ಯಂಡ್ ಹಾಯ್, ಆರ್ ಯು ಯೂಸಿಂಗ್ ಬ್ರೆಸ್ಟ್ ಪಂಪ್ ಫಾರ್ ಫೀಡಿಂಗ್ ಬೇಬಿ? ವಿಚ್ ಬ್ರ್ಯಾಂಡ್ ಯು ಆರ್ ಯೂಸಿಂಗ್? ನಾನು ಯೂಸ್ ಮಾಡ್ತಿರೋದು ಲೆವೆಲಪ್ ಆಟೋಮ್ಯಾಟಿಕ್ಕು. ಸೊ ಎಲೆಕ್ಟ್ರಿಕ್ ಬರುತ್ತಲ್ವ, ಅದು ನಾನು ಯೂಸ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿದೆ, ಎಕ್ಸಲೆಂಟಾಗಿದೆ. ಕರೆಕ್ಟಾಗಿ ಟೆಕ್ನಿಕ್ ಗೊತ್ತಾಗ್ಬಿಟ್ರೆ ಅದರಲ್ಲಿ ಬ್ರೆಸ್ಟ್ ಪಂಪ್ ಮಾಡೋದು ತುಂಬ ಯೂಸ್ಫುಲ್ ಆಗುತ್ತೆ. ನ್ಯೂ ಬಾರ್ನ್ ಫೇಸಿಂದ ನೀವು ಅಪ್ ಟು ನಿಮಗೆ ಎಷ್ಟು ಅಂದರೆ ಡಿಪೆಂಡ್ಸ್ ಆನ್ ನಿಮಗೆ ಮಿಲ್ಕ್ ಹೇಗೆ ಬರ್ತಾ ಇದೆ ಸಪ್ಲೈ, ಅದ್ರ ಮೇಲೆ ಹೋಗುತ್ತೆ, ಆಯಿತಾ. ಬಟ್ ತುಂಬ ಚೆನ್ನಾಗಿದೆ. ನಾನು ಯೂಸ್ ಮಾಡ್ತಿರೋದು ಲೆವೆಲಪ್ ಬ್ರ್ಯಾಂಡ್ದು. ಅದ್ರದ್ದೇನೋ ಡೀಟೇಲ್ ವಿಡಿಯೋ ಬೇಕು ಅಂದರೆ ನೀವು ನನಗೆ ಕಾಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ನನ್ನ ಹೈಟ್ ಅಂತ ಕೇಳ್ತಿದ್ರ ಚೈತ್ರ ಅನ್ನೋರು. ನನ್ನ ಹೈಟು ಐ ಆಮ್ 4.8. ಐ ಆಮ್ ಅ ಶಾರ್ಟ್ ಗರ್ಲ್. ಎಸ್. ಆಶ್ರಿತಾ ಗೌಡ ಕೇಳಿದ್ದಾರೆ, ನೋ ಆಸ್ಕಿಂಗ್, ಓನ್ಲಿ ಕಾಂಪ್ಲಿಮೆಂಟಿಂಗ್, ಯು ಆರ್ ಸಚ್ ಅನ್ ಇನ್ಸ್ಪಿರೇಷನ್ ಟು ಆಲ್ ದ ವುಮೆನ್ ಔಟ್ ದೇರ್. ಸೊ ಗುಡ್ ಇನ್ಸೈಡ್ ಆ್ಯಂಡ್ ಔಟ್. ಥ್ಯಾಂಕ್ ಯು ಸೋ ಮಚ್. ಈ ಥರದ ಮೆಸೇಜಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ರಕ್ಷಿ ನವೀನ್ 199 ಕೇಳಿದ್ದೀರಾ, ನಿಮ್ಮ ಊರು ಶಿವಮೊಗ್ಗನಾ? ಶಿವಮೊಗ್ಗ ನಮ್ಮ ಊರು, ಹೌದು. ಅಲ್ಲಿಂದ ಒಂದು ಭದ್ರಾ ರಿಸರ್ವಿಯರ್ ಪ್ರಾಜೆಕ್ಟ್ ಅಂತ ಇದೆ, ಒಂದು ಪ್ರಾಜೆಕ್ಟ್ ಏರಿಯಾದಲ್ಲಿ ನಾವು ಇದ್ದಿದ್ದು ಮುಂಚೆ. ಅಂದರೆ ಕಂಪ್ಲೀಟ್ ನಮ್ಮ ಹೋಲ್ ಲೈಫ್ ಜರ್ನಿ ಅಲ್ಲಿಂದನೇ ಸ್ಟಾರ್ಟ್ ಆಗಿರೋದು. ಸಣ್ಣ ಅದು ಹೆಂಗೆ ಪ್ರಾಜೆಕ್ಟ್ ಏರಿಯಾ ಅದು, ಆಯಿತಾ. ಇಟ್ಸ್ ನಾಟ್ ಸಿಟಿ ಅಥವಾ ಇಟ್ಸ್ ನಾಟ್ ವಿಲೇಜು, ಹಾಗೆ ಇಟ್ಸ್ ಅ ಪ್ರಾಜೆಕ್ಟ್ ಏರಿಯಾ. ತುಂಬ ಅಂದರೆ ತುಂಬ ಎಲ್ಲ ಮನೆಗಳು ಒಂದೇ ಥರ ಕಾಣುತ್ತೆ ನಿಮಗೆ. ಆ ರೀತಿ ಪ್ರಾಜೆಕ್ಟ್ ಏರಿಯಾ ಹೆಂಗಿರುತ್ತೆ ಗೊತ್ತಲ್ವಾ, ಆ ಥರ ಒಂದು BR ಪ್ರಾಜೆಕ್ಟ್ ಅಂತ ಒಂದು ಸ್ಮಾಲ್ ಒಂದು ಕಮ್ಯುನಿಟಿ ಅಂತ ಹೇಳ್ಬೋದು ಅದನ್ನ ನಿಮಗಷ್ಟೇ. ಅಲ್ಲಿ ನಾನು ಇದ್ದಿದ್ದು. ಸೊ ಎಸ್, ನನ್ನ ಕಾಲೇಜಿಂಗೆಲ್ಲ ಶಿವಮೊಗ್ಗದಲ್ಲಾಗಿದ್ದು. ಸೊ ಎವ್ರಿ ಡೇ ನಾನು ಬೆಳಗ್ಗೆ 7 ಗಂಟೆಗೆ ಎದ್ಬಿಟ್ಟು ಬಸ್ ಹತ್ಕೊಂಡು 3 ವರ್ಷ ನಾನು ಹಾಗೆ ಟ್ರಾವೆಲ್ ಮಾಡಿದ್ದೀನಿ. ಇವಾಗ ನೆನೆಸ್ಕೊಂಡ್ರೆ ಓ ಮೈ ಗಾಡ್, ನಾನು ಈಗ ಎಷ್ಟು ಟ್ರಾವೆಲ್ನ ಹೇಟ್ ಮಾಡ್ತೀನಲ್ವಾ. ಅವಾಗ ನಾನು ಹೆಂಗಪ್ಪ ಓಡಾಡಿದೆ ಅಪ್ ಆ್ಯಂಡ್ ಡೌನ್ ಎವ್ರಿ ಡೇ, ಆಲ್ಮೋಸ್ಟ್ 22 ಕಿಲೋಮೀಟ್ರ್, 22ನೋ 26 ಕಿಲೋಮೀಟ್ರ್, ಐ ಆಮ್ ನಾಟ್ ಶ್ಯೂರ್, ಬಟ್ ನಂಗೆ ಮರ್ತೋದಂಗೆ ಆಗಿದೆ. ಅಲ್ಲಿಂದ ಅಲ್ಲಿಗೆ ಎವ್ರಿ ಡೇ ಯೂಸ್ ಟು ಟ್ರಾವೆಲ್ ಅಲ್ವಾ, ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇದ್ವಿ ಎವ್ರಿ ಡೇ. ಹೆಂಗಪ್ಪ ಮಾಡಿದೆ ಅಂತ ಇವಾಗ ಅನಿಸುತ್ತೆ ನನಗೆ. ಬಟ್ ಆ ಟೈಮಲ್ಲಿ ಇಟ್ಸ್ ಕ್ರೇಜಿ, ಒಂಥರ ಶಿವಮೊಗ್ಗಕ್ಕೆ ಹೋಗ್ತಾ ಇದೀವಿ ಕಾಲೇಜಿಗೆ ನಾವು ಅಂತ ಹೇಳ್ಕೊಳಕ್ಕೆ ಒಂಥರ ಚೆನ್ನಾಗಿ ಅನಿಸೋದು. ಸೊ ಎಸ್. ನೆಕ್ಸ್ಟು ಹಾಯ್ ಹೌ ಆರ್ ಯು ಅಂತ ಕೇಳಿದ್ರೆ, ಐ ಆಮ್ ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ನೀವು ಹೇಗಿದ್ದೀರಾ? ನಿಮ್ಮ ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದಾರಾ? ಓಕೆ. ನಿಮ್ಮ ಹೇರ್ ತುಂಬ ಹೆಲ್ದಿಯಾಗಿದೆ, ಏನು ಮಾಡ್ತೀರಾ? ಕಣ್ಣು ಹಾಕಬೇಡಿ ಪ್ಲೀಸ್. ನನ್ನ ಹೇರು ಹಂಗೆ ಹೇಳಿ ಎಲ್ಲ ಉದ್ರೋಗಿದೆ. ನಿಜವಾಗ್ಲೂ ನನ್ನ ಹಳೇ ಹೇರ್ ಇತ್ತಲ್ವಾ, ಅದ್ರದ್ದು ಒಂದು 70% ಕೂದಲೇ ನನಗಿಲ್ಲ ಗೈಸ್, ನಾನು ನಿಜ ಹೇಳಬೇಕು ಅಂದರೆ. 3rd ಬೇಬಿ ಪ್ಲ್ಯಾನಿಂಗ್ ಇದೆಯಾ? ಬಿಕಾಸ್ ನೀವು ಆಪ್ರೇಷನ್ ಮಾಡಿಸಿಲ್ಲ ಅಂತ. ಖಂಡಿತವಾಗ್ಲೂ ಇಲ್ಲ, 3rd ಬೇಬಿ ಪ್ಲ್ಯಾನ್ ಇಲ್ಲ. ವಿಷ್ಣು ವಿ ಅನ್ನೋರು ಕೇಳಿದ್ದೀರಾ, ಆರ್ ಬೋತ್ ಡಾಗ್ಸ್ ಆರ್ ಹೆಲ್ದಿ? ಇಟ್ಸ್ ಬೀನ್ ಲಾಂಗ್ ಟೈಮ್ ಯು ಹ್ಯಾವೆಂಟ್ ಪೋಸ್ಟ್ ಎನಿಥಿಂಗ್ ಅಂತ. ಕೀಕಿನ ಪೋಸ್ಟ್ ಮಾಡ್ತಾ ಇದ್ದೀನಿ, ಬುಜ್ಜಿ ನಮ್ಮ ಹತ್ರ ಇಲ್ಲ ಇವಾಗ. ಅವ್ನಿಗೊಂದು ಹುಚ್ಚಿತ್ತು, ಏನಂದರೆ ನಾವು ಒಂದು ಡೋರ್ ಓಪನ್ ಮಾಡಿದ್ರೆ ಸಾಕು, ಆಚೆಗಡೆ ಸುಮ್ಮನೆ ಓಡಾಡ್ಕೊಂಡು ಹೋಗ್ಬಿಡೋನು. ನಾವು ತುಂಬ ಸರಿ ಅವನ್ನ ಹುಡ್ಕೊಂಡು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಅದು ಹೆಂಗೆಂಗೋ ಮಾಡಿ ಹುಡುಕ್ಸ್ತಾ ಇದ್ವಿ. ಬಟ್ ಅವ್ನಿಗೆ ಅದೊಂಥರ ಹುಚ್ಚು, ಆಚೆ ಸುತ್ತೋದು. ಮೇಲ್ ಡಾಗ್ ಅಲ್ವಾ ಅವನು, ಅವ್ನಿಗೆ ಮನೇಲಿ ಅವ್ನು ಕಟ್ಟಾಕೊಂಡು ಇರೋದು ಅವ್ನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅವ್ನಿಗೆ ಆಚೆ ಎಲ್ಲ ಓಡಾಡಬೇಕು ಅವನು, ಆ ಥರ ಮಾಡ್ತಾಯಿದ್ದ. ಒಂದು ದಿವಸ ನಾವು ಮನೆ ರಿನೋವೇಟ್ ಮಾಡಿಸ್ಬೇಕಾದ್ರೆ ಎಲ್ಲೋ ತಪ್ಪಿಸ್ಕೊಂಡು ಹೋದ, ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ಹೆಲ್ದಿಯಾಗಿದ್ದಾರೆ. ಅವರಿಗೆ ವರ್ಷ ನಾವು ಎಕ್ಸಾಕ್ಟ್ ಟೈಮ್ ಲೈನಿಗೆ ಹೆಂಗಿದೆ ಅದೇ ಥರ ವ್ಯಾಕ್ಸಿನೇಷನ್ ಎಲ್ಲ ಹಾಕ್ಸ್ತೀವಿ.
ಸೊ ಹೆಲ್ದಿಯಾಗಿದ್ದಾಳೆ ಕೀಕಿ ಇವಾಗ. ಓಕೆ. ಅರ್ಚನಾ ಗೌಡ ಕೇಳಿದ್ದೀರಾ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ಹೇಳಿಬಿಟ್ಟು. ಸೊ ನಮ್ಮದು ಅರೇಂಜ್ ಮ್ಯಾರೇಜ್. ಅಕ್ಷತಾ ಫೋರ್ ಮಹಂತೇಶ್ ಅಂತ ಕೇಳಿದ್ದೀರಾ. ವಾಟ್ ವಾಸ್ ದ ಪ್ರೈಸ್ ಆಫ್ ಯುವರ್ ಹೋಮ್ ವಿಚ್ ಇಯರ್ ಯು ಹ್ಯಾಡ್ ಪರ್ಚೇಸ್ಡ್ ಅಂತ. ಈಗ ನಾವು ಪ್ರೆಸೆಂಟ್ ಇರೋ ಅಂಥ ಒಂದು ಮನೆ ಇದು ನಮ್ಮ ಓನ್ ಹೌಸು. ತುಂಬ ಜನ ಕಾಮೆಂಟಲ್ಲೂ ಕೇಳ್ತಾ ಇದ್ರಿ. ಇದು ಕೂಡ ನಮ್ಮ ಸ್ವಂತ ಮನೆಯೇ. ಇದನ್ನು ನಾವು ತೊಗೊಂಡಿದ್ದು 2019-20 ಈ ಎರಡು ಟೈಮ್ ಈ ಗ್ಯಾಪಲ್ಲಿ ನಾವು ತೊಗೊಂಡಿದ್ದು. ಇನ್ನು 19 ಎಂಡಿಂಗ್ ಆಗ್ತಾಯಿತ್ತು, 20 ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ದು ಈ ಮನೆನ. ಆ ಟೈಮಲ್ಲಿ 86 lakhs ಆಯಿತು ನಾವು ಈ ಮನೆ ಪರ್ಚೇಸ್ ಮಾಡಿದಾಗ. ಆಗಿನ ಮೆಟ್ರೋ ಇರಲಿಲ್ಲ, ರೋಡ್ ಇರಲಿಲ್ಲ, ಏನೂ ಇರಲಿಲ್ಲ. ನಾವು ಬಂದ್ವಿ, ಅದ್ರ ನೆಕ್ಸ್ಟ್ ಇಯರ್ಗೆ ಮೆಟ್ರೋ ರೋಡ್ ಎಲ್ಲ ಚೆನ್ನಾಗಾಯಿತು, ಕನಕಪುರ ಮೇನ್ ರೋಡು. ರಮೇಶ್ ಅಂತ ಕೇಳಿದಿರಾ, ಡ್ರೈವ್ ಆನ್ ತಾರ್ ರಾಕ್ಸ್. ಸಂಪಿಕಾ ಅಜಿತ್ ಅಂತ ಕೇಳಿದಿರಾ, ಹೆಸರು ಚೆನ್ನಾಗಿದೆ ನಿಮ್ಮದು ಸಂಪಿಕಾ, ತುಂಬ ತುಂಬ ಯುನಿಕ್ ಆಗಿದೆ ಹೆಸರು, ಆಯಿತಾ. ಬೇಬಿ ವೆಯ್ಟ್ ಆ್ಯಂಡ್ ಮಂತ್ ಅಂತ ಕೇಳಿದಿರಾ. ಇವತ್ತು 11th ಅಲ್ವಾ, ಸೊ ಇವತ್ತಿಗೆ ಪಾಪುಗೆ 4 months ಕಂಪ್ಲೀಟ್ ಆಗಿದೆ. ಲಿಖಿತಾ ಅಂತ ಕೇಳಿದಿರಾ, ಹಾಯ್ ಮ್ಯಾಮ್, ನಿಮ್ಮ ಪಾಪು ನೈಟ್ ಮಲ್ಕೋತಾ ಇದೆಯಾ ಮತ್ತು ಫೀಡಿಂಗ್ ಆದಮೇಲೆ ಬರ್ಪಿಂಗ್ ಮಾಡಿಸ್ತೀರಾ ಪ್ಲೀಸ್ ಹೇಳಿ. ನಾನು ಎವ್ರಿ ಫೀಡಿಂಗಿಗೂ ಬರ್ಪಿಂಗ್ ಮಾಡಿಸಲ್ಲ ನೈಟ್ ಟೈಮು, ಆಯಿತಾ. ನೀವು ಯಾವಾಗ ಮಗು ಮಲ್ಗತ್ತೆ ಚೆನ್ನಾಗೆ ಅಂದರೆ ನೀವು ಅದಕ್ಕೆ ಡಿಸ್ಟರ್ಬ್ ಮಾಡದೇ ಇದ್ದಾಗ ಮಾತ್ರನೇ. ನೀವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಎತ್ಕೊಳ್ಳೋದು, ಜೋಲಿಲಿ ಮಲಗಿಸಿರ್ತೀರ, ಕೆಲವ್ರು ತೊಟ್ಲಲ್ಲಿ ಮಲಗಿಸಿರ್ತೀರ, ಅಲ್ಲಿಂದ ನಿಮ್ಮ ಹತ್ರ ಎತ್ಕೊಂಡು ನೀವು ಹಾಲು ಕುಡಿಸಿ ಇದು ಮಾಡೋ ಅಷ್ಟೊತ್ತು ಡೆಫಿನೆಟ್ಲಿ ಡಿಸ್ಟರ್ಬ್ ಆಗುತ್ತೆ. ಸೊ ನಾನು ನೈಟ್ ಟೈಮೆಲ್ಲ ನಾನು ಮಲ್ಕೊಂಡೇ ಫೀಡ್ ಮಾಡೋದು. ಇವಾಗಲೂ ಅಷ್ಟೇ, ನಾನು ನ್ಯೂಬಾರ್ನಿಂದನೂ ಅಷ್ಟೇ ಮಲ್ಕೊಂಡೆ ನಾನು ಫೀಡ್ ಮಾಡೋದು. ಸೊ ದಟ್ ಅವಕ್ಕೂ ಅದು ನಿದ್ದೆ ಡಿಸ್ಟರ್ಬ್ ಆಗೋಲ್ಲ. ಸೇಮ್ ಟೈಮ್ ಹಶ್ವು ಕೂಡ ನಾವು ಕಂಟ್ರೋಲ್ ಮಾಡ್ಬೋದು ಅವಕ್ಕೆ, ಅಲ್ವಾ. ಸೊ ನನ್ನ ಮಗಳು ಆರಾಮಾಗಿ ಮಲ್ಕೊಂಡು ಹಾಲು ಕುಡಿತಾಳೆ, ಹಾಗೆ ಮಲ್ಕೊಂಡ್ಬಿಡ್ತಾಳೆ. ಸೊ ಅವಳು ಕಂಪ್ಲೀಟ್ ನೈಟ್ ನಿದ್ದೆ ಮಾಡ್ತಾಳೆ. ಈವನ್ ನ್ಯೂಬಾರ್ನ್ ಫೇಸಿಂದನೂ ಅಷ್ಟೇ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ನಾನು ಇಷ್ಟು ಹೆಲ್ದಿಯಾಗಿ ಕಾಣ್ತಾ ಇದ್ದೀನಿ ಅಂದರೆ ಅದಕ್ಕೆ ರೀಸನ್ ಅವಳು ಆರಾಮಾಗಿ ಮಲ್ಕೊತಿದ್ದಾಳೆ ಅಂತ ಅರ್ಥ. ಬಟ್ ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಈ ಥರ ಇರಲಿಲ್ಲ ಗೈಸ್. ನೀವು ನನ್ನ ಹಳೇ ವೀಡಿಯೋಸ್ ತೆಗೆದು ನೋಡಿ, ಹಿಂಗಾಗ್ಬಿಟ್ಟಿದ್ದೆ, ಫುಲ್ ತೆಳ್ಳಗಾಗ್ಬಿಟ್ಟಿದ್ದೆ ನಾನು. ಬಿಕಾಸ್ ಎವ್ರಿ ಟೈಮ್ ಎತ್ಕೊಂಡು ಹಾಲು ಕುಡಿಸಿ ಬರ್ಪಿಂಗ್ ಮಾಡಿ ಇದೆಲ್ಲ ಮಾಡಿ ಮಲಗಿಸೋ ಅಷ್ಟು ಎದೆ ಬಿಟ್ಟಿರ್ತಿದ್ರು. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಮಲ್ಕೊಳ್ಳೋದು, ಮತ್ತು ತಿರ್ಗಾ ಮಲಗಿಸೋದು. ಅಯ್ಯಪ್ಪ, ಅದೆಲ್ಲ ದೊಡ್ಡ ಕತೆ. ಸೊ ನಾನು ಹೇಳೋದೇನೆಂದರೆ, ಆದಷ್ಟು ಡಿಸ್ಟರ್ಬ್ ಮಾಡಬೇಡಿ ಮಕ್ಕಳನ್ನ. ಹಾಲು ಕುಡಿಸಿ ಹಾಗೆ ಮಲಗಿಸೋ ಥರ ಮಾಡಿ. ಬಂದೇ ಡಿಸ್ಟರ್ಬ್ ಆಗುತ್ತೆ. ನೈಟ್ ನಾವು ಹಿಂಗೆ ಎತ್ಕೊಂಡು ಬಡ್ಕೊಂಡಿದ್ರೆ ಅವ ಆಟೋಮೆಟಿಕಲಿ ಎಚ್ಚರ ಆಗ್ಬಿಡ್ತಾರೆ, ಆಯಿತಾ. ಮತ್ತು ಇನ್ನೊಂದೆರಡು ಕ್ವೆಶನ್ ಬಂದಿತ್ತು, ಏನಂದರೆ ಸೋಮು ಸ್ಯಾಲ್ರಿ ಎಷ್ಟು ಅಂತ ಎಲ್ಲ ಹೇಳಿಬಿಟ್ಟು. ನಾನೇ ಆ್ಯಕ್ಚುಲಿ ಅದೆಲ್ಲ ಅವ್ರ ಹತ್ರ ಪರ್ಸ್ನಲ್ಲಾಗಿ ಅದೆಲ್ಲ ನಾನೇ ಮಾತಾಡೋದಿಲ್ಲ. ಸೊ ನಿಮಗೆ ಅದ್ರ ಬಗ್ಗೆ ನಾನು ಆನ್ಸರ್ ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ಕ್ವೆಶನು, ನಿಮ್ಮ ಅಮ್ಮಂಗೆ ಹುಷಾರೆಲ್ಲ ಇರಲಿಲ್ವಲ್ಲ, ನಿಮಗೆ ಶಿವಮೊಗ್ಗದಿಂದ XYZ ಯಾರು ಬರಲಿಲ್ವಾ ಅಂತ ಕೇಳ್ತಾಯಿದ್ರಿ. ಇಲ್ಲ, ಯಾರೂ ಬಂದಿಲ್ಲ ನೋಡೋದಕ್ಕೆ. ಇಟ್ಸ್ ಓಕೆ, ನಾವಿದ್ದೀವಲ್ಲ ನೋಡ್ಕೊಳ್ಳೋದಕ್ಕೆ, ಏನಕ್ಕೆ ತಲೆ ಕೆಡಿಸ್ಕೊಳ್ಳೋ ಅಂಥ ಅವಶ್ಯಕತೆ ಏನಿಲ್ಲ ಅಂತ ನನಗನ್ಸುತ್ತೆ. ಆ್ಯಂಡ್ ಇನ್ನೊಂದು XYZ ಪರ್ಸನ್ ಬಗ್ಗೆನೂ ನೀವೆಲ್ಲ ಕೇಳ್ತಾ ಇರ್ತೀರಾ. ಇಲ್ಲ, ಗೊತ್ತಿಲ್ಲ. ನಾವು ಯಾರನ್ನೂ ಬಂದು ನಮ್ಮ ಹತ್ರ ಇದು ಮಾಡ್ಕೊಳ್ಳಿ ಅಂತ ನಾವು ಯಾರನ್ನೂ ಹಚ್ಕೊಂಡಿಲ್ಲ. ಬನ್ನಿ ಅಂತ ನಮ್ಮ ಫ್ರೆಂಡ್ಶಿಪ್ ಮಾಡಿ ಅಂತ ನಾವು ಯಾರಿಗೂ ಕೇಳೋದು ಇಲ್ಲ, ಆ್ಯಂಡ್ ಹೋಗಿ ಅಂತ ನಾವು ಹೇಳೋದು ಇಲ್ಲ ಯಾರಿಗೂ. ಸೊ ಹಿಂಗೆ ಬರ್ತಾರೆ, ಅವ್ರಿಗೇನಾದ್ರು ವಿಷಯ ಬೇಕು ಅಂತಂದರೆ, ಅವ್ರಿಗೇನಾದರೂ ಡೀಟೇಲ್ಸ್ ನಮ್ಮ ಹತ್ರ ತಿಳ್ಕೊಬೇಕು ಅಂತಂದರೆ, ಅವ್ರಿಗೆ ನಮ್ಮಿಂದ ಏನಾದ್ರು ಯೂಸ್ ಆಗ್ತದೆ ಅಂತ ಅನ್ನೋದಾದರೆ ತಿಳ್ಕೊತಾರೆ. ಒಂದು ಸ್ವಲ್ಪ ದಿನ ಇರ್ತಾರೆ, ಹೋಗ್ತಾರೆ, ಅಷ್ಟೇ, ಆ ರೀತಿ. ಸೊ ಅಂಥ ಮೆಂಟಾಲಿಟಿ ಅವರಿಗೆ ನನ್ನ ಹತ್ರ ಸ್ಪೇಸ್ ಇಲ್ಲ ಆ್ಯಕ್ಚುಲಿ. ಸೊ ಆ ರೀತಿ ಎಲ್ಲ ಹಂಗೆ ಆಗಿದೆ. ನನ್ನ ಒಂದು ಕೈಂಡ್ನೆಸ್ನ, ನಮ್ಮ ಒಂದು ಎಮೋಷನ್ಸ್ ಜೊತೆಗೆ ಆಟಾಡೋರೆ ನಮ್ಮ ಲೈಫಲ್ಲಿ ಜಾಸ್ತಿ ಇರೋದು. ಬಟ್ ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಒಂದೊಂದು ಟೈಮು, ಸಿಚುವೇಶನ್ಸು, ಅವ್ರವ್ರ ಮೈಂಡ್ ಸೆಟ್ಗಳು ಅಷ್ಟೇ. ಸೊ ಹಂಗನ್ಬಿಟ್ಟು ನಮ್ಮ ದಿನಗಳನ್ನ ನಾವು ಮುಂದೆ ತೊಗೊಂಡು ಹೋಗಬೇಕಾಗತ್ತೆ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಐ ಹೋಪ್ ನೀವು ಈ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನನ್ನ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ಸಿಗೋಣ.